ಸವದತ್ತಿಯಲ್ಲಿ ವೈದ್ಯರ ದಿನಾಚರಣೆ. ವೈದ್ಯರಿಗೆ ಮಾಮನಿ ಫೌಂಡೇಶನ್ ವತಿಯಿಂದ ಸನ್ಮಾನ. ಹಾಯ್ ಹಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ವೈದ್ಯರ ದಿನಾಚರಣೆ ಅಂಗವಾಗಿ ಸವದತ್ತಿ ನಗರದ ಮಾಮನಿ ಕಲ್ಯಾಣ ಮಂಟಪದಲ್ಲಿ ಮಾಮನಿ ಫೌಂಡೇಶನ್ ವತಿಯಿಂದ ಸಮಸ್ತ ವೈದ್ಯರ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಭಾರತೀಯ ಜನತಾ ಪಾರ್ಟಿ ಸವದತ್ತಿ ಮಂಡಲದ ಅಧ್ಯಕ್ಷರಾದ ವಿರೂಪಾಕ್ಷಣ್ಣ ಮಾಮನಿಯವರು ಸಮಾಜದ ಆರೋಗ್ಯ ರಕ್ಷಣೆಗೆ ಅವಿರತವಾಗಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೋಗಿಗಳ ಸೇವೆಯನ್ನೇ ಧ್ಯೇಯವಾಗಿಸಿಕೊಂಡು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಿರುವ ವೈದ್ಯರ ಸೇವೆ ಅತ್ಯಂತ ಶ್ಲಾಘನೀಯ. ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ವೈದ್ಯರ ಪಾತ್ರ ಅಮೂಲ್ಯವಾಗಿದ್ದು, ಅವರ ಸೇವಾ ಮನೋಭಾವ ಮತ್ತಷ್ಟು ವಿಸ್ತರಿಸಲಿ ಇಂದು ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸವದತ್ತಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶ್ರೀಪಾದ್ ಸಬನೀಸ, ಬಸವರಾಜ ಕಾರದಗಿ, ಡಾಕ್ಟರ್ ಅನಿಲ ಹಣಮಂತಗೌಡ, ಡಾಕ್ಟರ್ ಅಭಿವಂದನ ಕಬ್ಬಿನ, ವಿಜಯ ನಾವದಗಿ, ಡಾಕ್ಟರ್ ಹೇಮಂತ ಭಸ್ಮಿ, ಪ್ರವೀಣ ಕರ್ಕಿ, ಡಾಕ್ಟರ್ ರಮೇಶ ದಾನಗೌಡ, ಡಾಕ್ಟರ್ ಉದಯ ಹುರಳಿ, ಡಾಕ್ಟರ್ ಶಿವಯೋಗಿ ಫಕ್ಕೀರ ಶೆಟ್ಟಿ, ಡಾಕ್ಟರ್ ರವಿ ಹನಸಿ, ಡಾಕ್ಟರ್ ಜಿಎಲ್ ಮೀಟಿ, ಡಾಕ್ಟರ್ ಮೋಹನ ಬಾಳಿ, ಡಾಕ್ಟರ್ ಪಲ್ಲವಿ ನವದಗಿ, ಡಾಕ್ಟರ್ ನಯನಾ ಭಸ್ಮಿ, ಡಾಕ್ಟರ್ ಬಸೀರ ಅಹಮದ್ ಬೈರಕದಾರ, ಡಾಕ್ಟರ್ ಮಂಜುನಾಥ ಬಸರಗಿ, ಡಾಕ್ಟರ್ ಸುನೀಲ ಮುಂಗರವಾಡಿ, ಡಾಕ್ಟರ್ ಚಚಡಿ ಸೇರಿದಂತೆ ಅನೇಕ ವೈದ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಶೇಖರ ಕಾರದಗಿ, ಗುರಪ್ಪ ಚಿಕ್ಕುಂಬಿ, ಶ್ರೀಶೈಲ ಕಾರದಗಿ, ರಾಜು ನಿಡವಣಿ, ಬಸವರಾಜ ಶಿಂತ್ರಿ, ಪುಂಡಲಿಕ ಮಾದರ, ಸುನೀಲ ಮಾಮನಿ, ಬಸವರಾಜ ಪುಟ್ಟಿ, ಶ್ರೀಶೈಲ ಮುತಗುಂದ, ಮಾಜಿ ಪುರಸಭೆ ಸದಸ್ಯ ಪರಶುರಾಮ ಘಂಟಿ, ವೀರೇಶ ಪ್ರಭುನವರ, ಅರ್ಜುನ ಅಮೂಜಿ, ರಾಜು ಸಾಲಿಮಠ, ಆನಂದ ಲಮಾಣಿ, ಸಂಗಮೇಶ ಗುಡದೂರ, ಅಶೋಕ ಪಾಟೀಲ, ಉಮೇಶ ಶಿಂಧೋಗಿ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸ್ವಚ್ಛ ಸಮಾಜಕ್ಕೆ ನೋಡ್ತಾ ಇರಿ ಸುಪ್ರೀಂ ಟಿವಿ.